ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ತಾನೇ ಹೊತ್ತು ಹೆತ್ತು ಸಾಕಿ ಸಲಹಿದಂತಹ ಮಗುವನ್ನ ತಾಯಿ ಕೊಂದಿರುವಂತಹ ಘಟನೆ ಇದೆ. ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದು ತಾಯಿ ಸೂಚನಾ ಸೇಠ್. ಕಾರ್ನ ಡಿಕ್ಕಿಯಲ್ಲಿದ್ದಂತಹ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. 4 ವರ್ಷದ ಗಂಡು ಮಗುವನ್ನ ಕೊಂದು ತಾಯಿ ಸೂಚನಾ ಸೇಠ್ ತೆಗೆದುಕೊಂಡು ಬರ್ತಾ ಇದ್ರು. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿ ಆಕೆಯನ್ನ ಬಂಧಿಸಲಾಗಿದೆ. ಚಿತ್ರದುರ್ಗದಲ್ಲಾಗಿರುವಂತಹ ಘಟನೆ ಇದು, ಬೆಚ್ಚಿ ಬೀಳಿಸುವಂತಹ ಘಟನೆ. ಈ ಘಟನೆಯಿಂದ ಸಹಜವಾಗಿಯೇ ಸ್ಥಳೀಯರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಯಾಕಾಗಿ ತಾನೇ ಹೆತ್ತು ಹೊತ್ತು ಸಾಕಿ ಸಲಹಿದಂತ ಮಗುವನ್ನ ತಾಯಿ ಕೊಂದ್ಲು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದು ತಾಯಿ ಸೂಚನಾ ಸೇಠ್ ಅದನ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. ಕಾರ್ನ ಡಿಕ್ಕಿಯಲ್ಲಿದ್ದಂತಹ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಳ ಗ್ರಾಮದಲ್ಲಿ ಆಕೆಯ ಬಂಧನ ಆಗಿರುವಂತಹದ್ದು. ಸಹಜವಾಗಿಯೇ ಈ ಘಟನೆ ಹಲವು ಪ್ರಶ್ನೆಗಳನ್ನು ಕೂಡ ಮುನ್ನೆಲೆಗೆ ತರ್ತಾ ಇರುವಂತಹದ್ದು. ತನ್ನ ಮಗುವನ್ನ ಆಕೆಯೇ ಕೊಲೆ ಮಾಡಲಿಕ್ಕೆ ಕಾರಣ ಏನು, ಅದರ ಹಿಂದಿರುವಂತಹ ಕಾರಣಗಳೇನು, ಜೊತೆಗೆ ಯಾಕಾಗಿ ಗೋವಾಕ್ಕೆ ಆ ಮಗುವನ್ನು ಕರೆದುಕೊಂಡು ಹೋಗಿದ್ಲು, ಅಲ್ಲೇ ಕೊಲೆಯಾಗಿದ್ದು ಯಾಕೆ, ಅದನ್ನು ಸೂಟ್ ಕೇಸ್ನಲ್ಲಿ ಎಲ್ಲಿಗೆ ತಗೊಂಡು ಹೊರಟಿದ್ಲು, ಈ ರೀತಿಯ ಹಲವು ಪ್ರಶ್ನೆಗಳು, ಅನುಮಾನಗಳು ಈ ಪ್ರಕರಣದ ಸುತ್ತ ಈಗ ನಿರ್ಮಾಣವಾಗ್ತಾ ಇರುವಂತಹದ್ದು. ಪೊಲೀಸರು ಇದೇ ಆಂಗಲ್ನಲ್ಲಿಯೇ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದಂತೂ ಸತ್ಯ, ಈ ಘಟನೆ ಇಡೀ ಚಿತ್ರದುರ್ಗದ ಜನರನ್ನ ಬೆಚ್ಚಿ ಬೀಳಿಸಲಿಕ್ಕೆ ಕಾರಣವಾಗಿದೆ. ಟ್ಯಾಕ್ಸಿಯಲ್ಲಿ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ತಾಯಿ ರೂಮ್ಗೆ ಕರೆದೊಯ್ದಿದ್ದ ಮಗುವನ್ನ ಕೊಲೆ ಮಾಡಿದಾಳೆ. ವಾಪಸ್ ಬರುವಾಗ ಮಗು ಇರಲಿಲ್ಲ. ಹೋಟೆಲ್ ರೂಮಿನಲ್ಲಿ ರಕ್ತದ ಕಲೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅನುಮಾನ ಮೂಡಿದೆ. ಗೋವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೋಟೆಲ್ನವರು. ಹೈವೇ ಬಳಿ ಪೊಲೀಸ್ ಠಾಣೆಯನ್ನ ಕಂಡಕ್ಷಣ ನಿಲ್ಲಿಸುವಂತೆ ಸೂಚನೆ. ಐಮಂಗಲ ಪೊಲೀಸರಿಗೆ ಆರೋಪಿ ಸೂಚನವನ್ನ ಒಪ್ಪಿಸಿದ್ದಾನೆ ಚಾಲಕ. ಮಗುವನ್ನ ಶವಾಗಾರಕ್ಕೆ ಶಿಫ್ಟ್ ಮಾಡಿ ಆರೋಪಿ ಸೂಚನಾನನ್ನ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಯಾಕಾಗಿ ಈ ರೀತಿ ತನ್ನ ಮಗುವನ್ನೇ ತಾಯಿ ಕೊಲೆ ಮಾಡಿದ್ಲು, ಅದು ಗೋವಾದಲ್ಲೇ ಮಾಡಿದ್ ಯಾಕೆ, ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದು ಕೊಲೆ ಮಾಡ್ಲಿಕ್ಕಾಗಿದೆನಾ ಅಥವಾ ಬೇರೆ ಏನಾದರೂ ಅಲ್ಲಿ ಇನ್ಸಿಡೆಂಟ್ ನಡೀತಾ, ಆ ಮಗುವಿನ ಶವವನ್ನು ತೆಗೆದುಕೊಂಡು ಈಕೆ ಎಲ್ಲಿಗೆ ಹೊರಟಿದ್ಲು, ಇದು ಈ ಪ್ರಕರಣದಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಕೊಲೆಯ ವಿಚಾರ ಗೊತ್ತಾಗಿದ್ದೆ ಇಂಟ್ರೆಸ್ಟಿಂಗ್ ಕಹಾನಿ. ಈಕೆ ಗೋವಾದಲ್ಲಿ ರೂಮನ್ನು ಬುಕ್ ಮಾಡಿರ್ತಾಳೆ, ಮಗುವನ್ನು ಕರೆದುಕೊಂಡು ಹೋಗಿರ್ತಾಳೆ. ರೂಮಿಗೆ ಹೋಗುವಂತಹ ಸಂದರ್ಭದಲ್ಲಿ ಈಕೆಯ ಜೊತೆಗಿದ್ದಂತಹ ಮಗು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಇರೋದಿಲ್ಲ. ರೂಮನ್ನು ಚೆಕ್ಔಟ್ ಮಾಡಿದಂತಹ ಸಂದರ್ಭದಲ್ಲಿ ರಕ್ತದ ಕಲೆಗಳಿರುತ್ತೆ. ಆ ಮಾಹಿತಿಯನ್ನು ಆಧರಿಸಿ ಈ ಕೊಲೆಯ ವಿಚಾರ ಗೊತ್ತಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು, ತಾಯಿಯೇ ಮಗುವನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ? ಹೌದು, ಏನು ಕಳೆದ ಶನಿವಾರ ಈ ಒಂದು ಸೂಚನಾ ಸೇಠ್ ಅನ್ನೋರು ಗೋವಾದ ಹೋಟೆಲ್ ನಲ್ಲಿ ಒಂದು ತಂಗಿರ್ತಾರೆ. ಒಂದು ಮಗುವನ್ನ ಹೋಗುವಾಗ ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಪುನಃ ವಾಪಸ್ ಬರುವಂತ ಸಂದರ್ಭದಲ್ಲಿ ಮಗು ಇಲ್ಲದೆ ಕೇವಲ ಏಕಾಂಗಿಯಾಗಿ ಹೊರಗೆ ಬರುವಂತದನ್ನ ಹೋಟೆಲ್ ಸಿಬ್ಬಂದಿ ಗಮನಿಸ್ತಾರೆ. ಹಾಗಾಗಿ ಆ ಮಗು ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಆ ವೇಳೆ ಆಕೆ ನಮ್ಮ ಸಂಬಂಧಿಕರೊಂದಿಗೆ ಮಗುವನ್ನು ಕಳಿಸಿದ್ದೇನೆ ಎಂಬ ಉತ್ತರವನ್ನು ನೀಡ್ತಾರೆ. ಅಲ್ಲದೆ ನಮಗೆ ಒಂದು ಕಾರನ್ನು ಕೂಡ ಬುಕ್ ಮಾಡುವಂತ ತಿಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಂದ ವಿಮಾನ ವ್ಯವಸ್ಥೆ ಇದೆ ಅಂತ ತಿಳಿಸಿದ್ರು ಸಹ ನಮಗೆ ಬೇಡ, ಕಾರೇ ಬೇಕಂತ ಹೇಳಿ ಕಾರನ್ನ ಒತ್ತಾಯ ಮಾಡಿ ತೆಗೆದುಕೊಂಡು ಬಂದಿರ್ತಾರೆ. ಹೀಗಾಗಿ ಒಂದು ಕಾರ್ನ ಚಾಲಕನ ಮಾಹಿತಿ ಕೂಡ ಹೋಟೆಲ್ನ ಸಿಬ್ಬಂದಿಗಳಲ್ಲಿ ಮಾಹಿತಿ ಇರುತ್ತೆ. ಹಾಗೆ ಏನು ಹೋಟೆಲ್ ಅನ್ನ ಈಕೆ ಚೆಕ್ಔಟ್ ಮಾಡಿದಂತ ಸಂದರ್ಭದಲ್ಲಿ ಏನು ಹೋಟೆಲ್ ಸಿಬ್ಬಂದಿ ಒಂದು ರೂಮ್ ಅನ್ನ ಪರಿಶೀಲನೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆ ಹೋಟೆಲ್ ನಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಿರುತ್ತೆ. ಹೀಗಾಗಿ ಅನುಮಾನಗೊಂಡಂತ ಹೋಟೆಲ್ ಸಿಬ್ಬಂದಿಗಳು ತಕ್ಷಣ ಗೋವಾ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಆ ಬಳಿಕ ಗೋವಾ ಪೊಲೀಸರು ಕೂಡ ಅಲರ್ಟ್ ಆಗಿ ಕಾರಿನ ಚಾಲಕನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿರುವಂತ ಗೋವಾ ಪೊಲೀಸರು ತಕ್ಷಣ ಏನು ಚಾಲಕನಿಗೆ ಒಂದು ಕರೆ ಮಾಡಿ ಎಲ್ಲಿ ಪೊಲೀಸ್ ಠಾಣೆ ನಿಮಗೆ ಸಂಪರ್ಕ ಸಿಗುತ್ತೋ ಅಲ್ಲಿ ತಕ್ಷಣ ಕಾರನ್ನು ನಿಲ್ಲಿಸುವಂತೆ ಸೂಚಿಸ್ತಾರೆ. ಇದನ್ನು ಪಾಲನೆ ಮಾಡಿರುವಂತ ಕಾರಿನ ಚಾಲಕ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಠಾಣೆ ಬಳಿ ಒಂದು ಕಾರನ್ನು ನಿಲ್ಲಿಸಿ ಪೊಲೀಸರಿಗೆ ವಿಚಾರ ಮಾಹಿತಿಯನ್ನು ತಿಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಐಮಂಗಲ ಠಾಣೆ ಪೊಲೀಸರು ಕೂಡ ಆಕೆಯನ್ನು ವಶಕ್ಕೆ ಪಡಿಸಿಕೊಂಡು ಗೋವಾ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಮಗುವಿನ ಮೃತದೇಹವನ್ನು ಕೂಡ ಸೂಟ್ ಕೇಸ್ ನಲ್ಲಿತ್ತು. ಆ ಮಗುವಿನ ಮೃತದೇಹವನ್ನು ಸಹ ಹಿರಿಯೂರಿನ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಶವಾಗಾರದಲ್ಲಿ ಒಂದು ಮರಣೋತ್ತರ ಪರೀಕ್ಷೆಗಾಗಿ ಸಿದ್ಧತೆ ಕೂಡ ನಡೆಸಲಾಗಿದೆ. ಆದ್ರೆ ಏನು ಆ ಒಂದು ಮಗುವಿನ ತಂದೆ ವೆಂಕಟರಾಮನ್ ಅವರು ಅಥವಾ ಗೋವಾ ಪೊಲೀಸರು ಬರುವವರೆಗೆ ಮರಣೋತ್ತರ ಪರೀಕ್ಷೆಯನ್ನು ನಿಲ್ಲಿಸಲಾಗುವುದು. ಯಾಕಂದ್ರೆ ಅವ್ರು ಯಾರಾದ್ರೂ ಪೊಲೀಸರಾಗ್ಲಿ ಅಥವಾ ಅವರ
ಕುಟುಂಬಸ್ಥರು ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವುದಾಗಿ ಇಲ್ಲಿನ ವೈದ್ಯಕೀಯ ಸಿಬ್ಬಂದಿಗಳು ತಿಳಿಸಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಎತ್ತ ತಾಯಿಯ ಮಗುವನ್ನ ಕೊಲೆಗೈದ್ರೆಂಬ ಒಂದು ಪ್ರಶ್ನೆ ಮೂಡಿರುವಂತದ್ದು. ಏನು ಮಗುವನ್ನ ಉಸಿರುಗಟ್ಟಿಸಿ ಒಂದು ಕತ್ತನ್ನು ಹಿಸುಕಿ ಕೊಲೆಗೈದಿರುವಂತ ಶಂಕೆ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಏನು ಆ ಮಗುವಿನ ಮೃತದೇಹವನ್ನ ಕಂಡಾಗ ಆ ಮಗುವಿನ ಕುತ್ತಿಗೆ ಭಾಗದಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು, ಹಾಗೆ ಉಸಿರನ್ನ ಕಟ್ಟಿ ಮಗು ಸಾವನ್ನಪ್ಪಿರುವಂತ ದೃಶ್ಯ ಕಂಡು ಬಂದಿರುವಂತದ್ದು. ಯಾಕಂದ್ರೆ ಮೂಗಿನಿಂದಲೂ ಕೂಡ ರಕ್ತ ಸ್ರಾವ ಆಗಿರುವಂತದ್ದು. ಈ ನೆಲೆಯಲ್ಲಿ ಮಗುವನ್ನ ತಾಯಿಯ ಕೊಂದ್ಲ ಎಂಬ ಪ್ರಶ್ನೆ ಮೂಡಿದೆ. ಏನು ಬೆಂಗಳೂರಿನ ಮೂಲದ ಖಾಸಗಿ ಕಂಪನಿಯ ಸಿಇಒ ಆಗಿರುವಂತ ಈ ಮಹಿಳೆ ಈಗಾಗಲೇ ಗೋವಾ ಪೊಲೀಸರು ಆಕೆಯನ್ನು ವಶಪಡಿಸಿಕೊಂಡು ತೆರಳಿದ್ದಾರೆ. ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ವೆಲ್ ಎಜುಕೇಟೆಡ್ ಸೂಚನಾ ಅವರು, ಅದರ ಜೊತೆಗೆ ಒಳ್ಳೆ ಕೆಲಸದಲ್ಲಿರ್ತಾರೆ, ಕೌಟುಂಬಿಕವಾಗಿಯೂ ಕೂಡ ಅವರು ಚೆನ್ನಾಗಿರುವಂಥವ್ರು. ಏಕಾಏಕಿಯಾಗಿ ತನ್ನ ಮಗುವನ್ನೇ ಕೊಲೆ ಮಾಡ್ಲಿಕ್ಕೆ ಕಾರಣ ಏನು? ಮಾನಸಿಕವಾಗಿ ಏನಾದರೂ ಖಿನ್ನತೆಗೊಳಗಾಗಿದ್ರ, ಅಥವಾ ಕೌಟುಂಬಿಕವಾಗಿ ಏನಾದರೂ ಕಲಹಗಳು ಅಥವಾ ಗಂಡ ಹೆಂಡತಿಯ ನಡುವೆ ಜಗಳಾಗಿ ಏನಾದರೂ ಈ ರೀತಿಯ ಮಗುವಿನ ಕೊಲೆ ಕಾರಣ ಆಯ್ತಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಖಂಡಿತವಾಗೂ ಈ ಒಂದು ಘಟನೆಗೆ ಕೌಟುಂಬಿಕ ಕಾರಣವೇ ಎಂಬ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಪೊಲೀಸರು ನೀಡಿರುವ ಮಾಹಿತಿ ಪ್ರಕಾರ ಏನು ಈಗಾಗಲೇ ಒಂದು ವೆಂಕಟರಮಣ ಅವರ ಏನು ಗಂಡ ಇದ್ದಾರೆ, ಸುಚನಾ ಅವರ ಪತಿ, ಅವರೊಂದಿಗೆ ಈಗಾಗಲೇ ವಿಚ್ಛೇದನಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಅವರಿಬ್ಬರ ನಡುವೆ ಒಂದು ಕೌಟುಂಬಿಕ ಕಲಹ ಏರ್ಪಟ್ಟಿರುವಂತದ್ದು. ಈ ವಿಚಾರವಾಗಿ ಒಂದು ಕೋರ್ಟ್ ನಲ್ಲಿ ದಾವೆ ಕೂಡ ನಡೆಯುತ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದ್ದು. ಅವರು ಕೌಟುಂಬಿಕ ಕಲಹದಿಂದ ಏನು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಎಂಬ ಪ್ರಶ್ನೆ ಮೂಡಿರುವಂತದ್ದು. ಯಾಕಂದ್ರೆ ಈ ಮಗು ಅಮಾಯಕ ಮಗು ಬಲಿಯಾಗಿರುವಂತದ್ದು. ಯಾಕಂದ್ರೆ ಕೌಟುಂಬಿಕ ಕಲಹದಿಂದಾಗಿಯೇ ಈ ಒಂದು ಮಗು ಸಾವನ್ನಪ್ತಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಏನು ಕರೆ ತರುವಾಗ ಏಕಾಂಗಿಯಾಗಿ ಮಗುವನ್ನು ಕರೆ ತಂದಿದ್ರು, ಆದ್ರೆ ಹೋಗುವಾಗ ಈ ಮಗುವನ್ನ ಕೊಲೆಗೈದು ಸೂಟ್ಕೇಸ್ ನಲ್ಲಿ ಹಾಕಿಕೊಂಡು ಹೋದ್ರ ಎಂಬ ಅನುಮಾನ ಮೂಡಿರುವಂತದ್ದು.